केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, KCN ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಬನ್ನಿ ನಮ್ಮ ಚಾನೆಲ್ನ ಮುಖ್ಯಸ್ಥರಾದ ಕಿಂಗ್ ಹಮೀದ್ ರವರು ನಡೆಸಿರುವ ಸಂದರ್ಶನವನ್ನು ವೀಕ್ಷಿಸೋಣ. ಮೈಸೂರಿನ ತಿಲಕನಗರದ ಮೇರಿ ಶಾಲೆಯ ವಿದ್ಯಾರ್ಥಿಗಳು, ಸಿಬ್ಬಂದಿ ಮತ್ತು ಆಡಳಿತ ಮಂಡಳಿಯವರು ನಿನ್ನೆ ತಮ್ಮ ಶಾಲಾ ಆವರಣದಲ್ಲಿ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದರು. ಇದು ಮೇರಿ ಶಾಲೆಯಲ್ಲಿ ನಡೆದ ಅದ್ದೂರಿ ಸ್ವಾತಂತ್ರ್ಯ ದಿನಾಚರಣೆಯಾಗಿದ್ದು, ಫ್ಯೂಚರ್ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಹಿರಿಯ ಕಾರ್ಯನಿರ್ವಾಹಕರಾದ ಶ್ರೀಮತಿ ಪ್ರೇಮಾ ಅವರನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಯಿತು ಮತ್ತು ಮೇರಿ ಶಾಲೆಯ ಕಾರ್ಯದರ್ಶಿ ಶ್ರೀಮತಿ ತನುಜಾ ಮೋಣಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳೊಂದಿಗೆ ಮೇರಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ರಾಷ್ಟ್ರಗೀತೆಗಳನ್ನು ಹಾಡುವ ಮೂಲಕ ಧ್ವಜಾರೋಹಣ ನೆರವೇರಿಸಿದರು. ಮೇರಿ ಶಾಲೆಯ ಪುಟಾಣಿಗಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 78ನೇ ಸ್ವಾತಂತ್ರ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದರು. ಒಟ್ಟಾರೆಯಾಗಿ ಮೇರಿ ಶಾಲೆಯ ಆಡಳಿತವು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದೆ, ಜೊತೆಗೆ ಅನೇಕ ಹೆಚ್ಚುವರಿ ಸಹಪಠ್ಯ ಚಟುವಟಿಕೆಗಳನ್ನು ನೀಡುತ್ತಿದೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ KCN ನ್ಯೂಸ್. ನಮ್ಮ ವರದಿಯನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ.
77 years of independence, I welcome each one of you, especially our chief guest Srimati Prema, who is working as a senior executive in Future General Insurance Company. We are also very proud to have her with us. She happens to be an old student of our institution who completed SSLC with a distinction to our institution. I also being an old student of this institution, I am now working as a staff for this institution. Feel doubly proud to welcome here. I welcome you, ma'am. I also welcome Mr. and Mrs. Monappa on this occasion. And I also welcome all my dear colleagues and also new parents who are present here. I request to kindly raise the flag. Attention! Slow march continuously. General salute, salute. India is my country. All Indians are my brothers and sisters. I love my country. And I shall always strive to be a loyal and worthy citizen of it. To my country and my people, I pledge my devotion. May God grant us peace and prosperity.
of my life with the support of this school who made my career to this level. I really thank each and everyone, especially Joyce Miss, who made my life to be at this level. Thank you very much. Thank you, ma'am. Respected principal, teaching and non-teaching staff, parents and all my dear students. I, Nida Fatima, welcome you all on this auspicious occasion of our beloved married family. To proceed further, I would Srimati Chaya Devi ma'am for Kannada speech to say ಶುಭೋದಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಶುಭಾಶಯಗಳು. ಈ ಸುಂದರ ವೇದಿಕೆಯಲ್ಲಿ ಹಾಸಿರುವಂತಹ ವಿದ್ಯಾರ್ಥಿನಿಯರೇ, ಪೋಷಕರೇ ಹಾಗೂ ನನ್ನ ಸಹಪಾಠಿಗಳೇ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅತಿಥಿಗಳೇ ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಚ್ಚು ಹೃದಯದ ಸ್ವಚ್ಛ ಮನಸ್ಸಿನ ಹಕ್ಕುಗಳ ನಮ್ಮೆಲ್ಲರಿಗೂ ಪ್ರೀತಿಯನ್ನು ಹಾಗೂ ವಿದ್ಯೆಯನ್ನು ನೀಡುತ್ತಿರುವಂತಹ ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರು ಆದಂತಹ ತನುಜಾ ಮನೋಪರವರು, ಇಂದಿನ ದಿನ ಶುಭ ದಿನ ಹಾಗೂ ಸಂತೋಷದ ಸುದಿನ, ನಮ್ಮೆಲ್ಲರಿಗೂ ಹೆಮ್ಮೆಯಿಂದ ಹಾಡುವಂತಹ, ಕುಣಿಯುವಂತಹ, ಆಚರಿಸುವಂತಹ ಹಬ್ಬವಾಗಿರುವುದರಿಂದ ನಾವು ಇದನ್ನ ಆಡಂಬರದಿಂದ, ವೈಭವದಿಂದ ಆಚರಿಸುತ್ತಿದ್ದೇವೆ. ಯಾಕಂದ್ರೆ ಅವರು ಅಷ್ಟೊಂದು ಕಷ್ಟವನ್ನ ಪಟ್ಟು, ಹೋರಾಟವನ್ನ ಮಾಡಿ, ಪ್ರಾಣವನ್ನ ಪಣಕ್ಕಿಟ್ಟು ನಮಗೆ ಸ್ವಾತಂತ್ರ್ಯ ತಂದಿರುವ ಒಂದು ಪ್ರತಿಫಲವಾಗಿ ನಾವು ದೇಶಕ್ಕೆ ಏನಾದರೂ ಮಾಡಲೇಬೇಕು ಅಂತ ಪಣವನ್ನ ತೊಡಲೇಬೇಕು. ನೀವು ಫಸ್ಟ್ ಹಿರಿಯರಿಗೆ ನೀವು ಗೌರವನ್ನ ಕೊಡೋದ್ಬೇಕು, ನಮ್ಮ ದೇಶವನ್ನ ಪ್ರೀತಿಸಬೇಕು, ನಮ್ಮ ನಾಡು ನುಡಿಗಾಗಿ ನೀವು ಅಕ್ಷರಸ್ಥರಾಗಬೇಕು. ಹೀಗಿದ್ದಾಗ ಮಾತ್ರ ನಮ್ಮ ದೇಶ ಸಮೃದ್ಧಿಯಾಗಿ ಅಕ್ಷರತೆಯಿಂದ ಮುನ್ನಡೆಯಲು ಸಾಧ್ಯ ಅಂತ ನಾವು ಈ ಮಾತನ್ನ ಹೇಳಲು ನಿಮಗೆ ಇಚ್ಛೆ ಪಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕೂಡ ಗಮನ ಇಟ್ಟುದನ್ನ ನಿಭಾಯಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ನಾಡು ನುಡಿ ದೇಶದಲ್ಲಿ ಎಲ್ಲರೂ ಒಂದಾಗಿ, ಯಾವುದೇ ಜಾತ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು ಎನ್ನುವ ಒಂದು ಅಭಿಮಾನ ಇಟ್ಕೊಂಡು ನಾವೆಲ್ಲ ಒಂದೇ ಆಗಿ ಬಾಳೋಣ ಎನ್ನುವ ಸಂದೇಶವನ್ನ ನೀಡುತ್ತಾ ಒಂದು ಪ್ರತಿಜ್ಞೆಯನ್ನ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಸಹಕರಿಸಿ. ಎಲ್ಲ ಹೀಗೆ ಮಾಡಿ ಒಂದು ಪ್ರತಿಜ್ಞೆ ಇದೆ ನಮ್ಮ ದೇಶದ ಬಗ್ಗೆ, ನೀವೆಲ್ಲರೂ ಪಾಲಿಸಲೇಬೇಕಾದ ಒಂದು ಪ್ರತಿಜ್ಞೆ. ನಾನು ದಯವಿಟ್ಟು ನಿಮ್ಮ ಹತ್ರ ಎಲ್ಲ ಕೇಳ್ಕೊತಾ ಇದ್ದೀನಿ. ನನ್ನ ದೇಶ ಭಾರತ, ಭಾರತೀಯರೆಲ್ಲರೂ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನನ್ನ ದೇಶವನ್ನ ಪ್ರೀತಿಸುತ್ತೇನೆ. ನನ್ನ ದೇಶದಲ್ಲಿರಲು ನಾನು ಅರ್ಹನಾಗಿದ್ದೇನೆ. ನಾನು ಸಮಾಜಕ್ಕೆ ಬದ್ಧನಾಗಿದ್ದೇನೆ. ನನ್ನ ದೇಶಕ್ಕೆ ಹಾಗೂ ನನ್ನ ಜನರಿಗೆ ನಾನು ಭಕ್ತಿಯಿಂದ ಬೇಡಿಕೊಳ್ಳುತ್ತೇನೆ. ದೇವರು ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲಿ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಈ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇಷ್ಟು ಮಾತನಾಡಿ ನಾವು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜಾಯ್ಸಿ ಮಿಸ್ ಅವರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.